ಎಲ್ಲರಿಗೂ ನಮಸ್ಕಾರ. ನಾನು ರೇಖಾ ಶ್ರೀಕಾಂತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಹುಗ್ಗಿಯನ್ನು ಮಾಡಕತ್ತೀನಿ. ಇದಕ್ಕೆ ನಾನು ಒಂದು 1/4 ಕಿಲೋ ಹುಗ್ಗಿ ಅಕ್ಕಿ ತೊಗೊಂಡಿನಿ. ಇವು ಅಂಗಡಿಯೊಳಗೆ ಪಾಲಿಷ್ ಮಾಡಿದ್ದು ಸಿಗ್ತಾವ, ಇಲ್ಲಾಂದ್ರೆ ಮನೆಯೊಳಗೂ ಹುಗ್ಗಿ ಅಕ್ಕಿ ಕುಟ್ಟಿ ಮಾಡ್ಕೋಬೋದು. ಮೊದಲಿಗೆ ಇದನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಅದರಲ್ಲಿ ಒಂದು 3-4 ಗ್ಲಾಸಷ್ಟು ನೀರು ಹಾಕಿ ಬಿಸಿನೀರು ಹಾಕಿ ನೆನೆಹಾಕಿಡಾಕತ್ತೀನಿ. ತಣ್ಣೀರು ಹಾಕಕ್ಕೆ ಹೋಗಬೇಡ್ರಿ, ಬಿಸಿನೀರಿನಾಗ ನೆನೆಹಾಕಿಡ್ರಿ, ಅಂದ್ರೆ ಸಾಫ್ಟ್ ಆಗ್ತೈತ್ರಿ ಹುಗ್ಗಿ. ಇದನ್ನು ನಾನು 1.5 ತಾಸು ತನಕ ನೆನೆಸಿಟ್ಟಿನಿ ರೀ. ಇವು ನೆನೆದ ಮೇಲೆ ಈ ಥರ ಆಗಿದ್ದು ಅಕ್ಕಿ, ಅದನ್ನು ಒಂದು ಕುಕ್ಕರ್ನ ಟ್ರಾನ್ಸ್ಫರ್ ಮಾಡಿಕೊಂಡು 1 ಗ್ಲಾಸ್ ಹುಗ್ಗಿ ಅಕ್ಕಿಗೆ ನಾನು 4-5 ಗ್ಲಾಸ್ ಅಷ್ಟು ನೀರು ಹಾಕಿ ಬಿಸಿನೀರನ್ನು ಹಾಕೀನಿ. ಅದರೊಳಗೆ 1 ಚಮಚ ತುಪ್ಪ ಹಾಕೀನಿ. ಹಾಕಿ ಒಂದು 8-10 ಸೀಟಿಯನ್ನು ಕುಕ್ಕರ್ ಸೀಟಿ ಹೊಡ್ಸ್ಕೋಬೇಕಾಗ್ತೈತೆ ರೀ. ಅಂದ್ರೆ ಅದು ಚೆಂದಾಗೆ ಮೆತ್ತಗಾಗುತ್ತಾನ ಕುದಿಬೇಕಾಗ್ತೈತಿ. ಆಮೇಲೆ ತೆಗೆದು ನೋಡಿದ ಮೇಲೆ ನಿಮಗೆ ಸ್ವಲ್ಪ ಬಿರುಸು ಅನ್ನಿಸ್ತು ಮಾಡ್ತು ಅಂತಂದ್ರೆ ಮತ್ತು 1-2 ಗ್ಲಾಸ್ ಬಿಸಿನೀರು ಹಾಕಿ ಮತ್ತು ಕುದಿಲಾಕ ಇಡ್ರಿ. ಆದ್ರೆ ಹುಗ್ಗಿ ಮಾತ್ರ ಸಾಫ್ಟ್ ಆಗಬೇಕ್ರಿ, ಅಂದ್ರೆ ಅದು ಚಂದ ಅನ್ನಿಸ್ತೈತೆ ರೀ. ಇಲ್ಲಾಂದ್ರೆ ಅಷ್ಟು ಸರಿಯಾಗಿ ಟೇಸ್ಟ್ ಬರೋದಿಲ್ಲ ರೀ. ಈಗೇನು ಮಾಡಾಕತ್ತೀನಿ, ಅದರೊಳಗೆ ಬೆಲ್ಲ ಆ್ಯಡ್ ಮಾಡಬೇಕಾಗೈತಿ. ಸೊ ಡೈರೆಕ್ಟಿಗೆ ಬೆಲ್ಲ ಹಾಕೊಂಡ್ಬಿಟ್ರೆ ಒಂದೊಂದು ಸಲ ಏನಾಗ್ಬಿಡ್ತೈತೆ ಅಂದರೆ ಕಡ್ಡಿ ಹಳ್ಳ ಏನಾರೇ ಬೆಲ್ಲದೊಳಗೆ ಇರ್ತಾವೆ. ನಾವು ಆರ್ಗ್ಯಾನಿಕ್ ಬೆಲ್ಲ ತಂದರೂ ಸಹ ಒಂದಿಷ್ಟು ಗಾನದೊಳಗೆ ಈ ಥರ ಇರ್ತದೆ ರೀ. ಅದಕ್ಕೆ ನಾವು ಒಂದು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಕರಗಿಸ್ಕೊಂಡು ಆಮೇಲೆ ಅದನ್ನು ಈ ಹುಗ್ಗಿ ಏನು ಕುದಿಸಿದ್ನೆಲ್ಲ ಅದರೊಳಗೆ ಈ ಬೆಲ್ಲನ ಹಾಕೋತಾ ಇದ್ದೀನಿ. ಈಗ ನೋಡ್ಬೋದು ನೀವು, ಒಂದು ಸ್ವಲ್ಪ ಏನಾರೇ ಕಡ್ಡಿ ಕಸರು ಇತ್ತಂದ್ರೂ ಉಳಿದ್ಬಿಡ್ತೈತಿ. ಈ ಥರ ಮಾಡಿಕೊಂಡ್ರೆ ಭಾಳ ಚಲೋ, ಯಾವುದೇ ಥರ ಬೆಲ್ಲ ಹಾಕಿ ಸ್ವೀಟ್ ಮಾಡುವಾಗ. ಈಗ ಅದಕ್ಕೆ ಉಪ್ಪು ಹಾಕ್ಕೊಳಕತ್ತೀನಿ. ಬೆಲ್ಲ ಉಪ್ಪು ಹಾಕ್ಕೊಂಡು ಇದನ್ನು ಚೆಂದಾಗಿ ಮತ್ತೊಂದು ಸ್ವಲ್ಪ ಕುದಿಸ್ಕೋಬೇಕಾಗ್ತೈತಿ ಅದೇ ಚಮಚೆಲೆ. ಈಗ ಹುಗ್ಗಿ ಮಾಡುವಾಗ ಹುಟ್ಟಲಿಂದ ಅದು ತಿರುಗಾಡ್ತಿದ್ದರು ರೀ ಮೊದಲು. ಈಗೆಲ್ಲ ಹುಟ್ಟದು ಎಲ್ಲಿ ಇದು ಯೂಸೇ ಮಾಡೋಂಗಿಲ್ಲ. ಈಗ ಇದೇ ಸ್ಪೂನ್ ಸಹಾಯದಿಂದ ನಾನೊಂದು ಸ್ವಲ್ಪ ಅದನ್ನು ಮುಗಿಸ್ಕೊಳ್ಳೋದಂತಾರೆ ನಮ್ಮ ಕಡೆ, ಸ್ಮ್ಯಾಶ್ ಮಾಡ್ಕೊಂಡಂಗೆ ಮಾಡ್ಕೋಬೇಕ್ರಿ. ಅದನ್ನು ತಿರುಗಾಡ್ಕೊತ ಅದರೊಳಗೆ ಕೊನೆಗೆ ನಾನು ಏನು ಮಾಡಾಕತ್ತೀನಿ, 1-2 ಚಮಚ ತುಪ್ಪ ಹಾಕಿ ಇವೆಲ್ಲ ಇದ್ದಿದ್ದ ಡ್ರೈ ಫ್ರೂಟ್ಸ್ಗಳನ್ನು ಬಾದಾಮು ಕಾಜು ಮತ್ತು ಈ ಮನುಕನ್ನು ಹಾಕ್ಕೊಂಡು ನಾನು ಅದಕ್ಕೆ ಒಗ್ಗರಣೆ ಕೊಡಾಕತ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿದ್ನಿ, ಅದು ಈ ವಿಡಿಯೋದಲ್ಲಿ ಬಂದಿಲ್ಲ. ಒಂದು ಸ್ವಲ್ಪ ಏಲಕ್ಕಿ ಹಾಕೋರಿ. ಹಾಕೊಳ್ಳೋರು ಒಂದು ಸ್ವಲ್ಪ ಜಾಜಿಕಾಯಿ ಕಸ್ಕಸಿ ಎಲ್ಲ ಹಾಕೋತಾರೆ, ನಿಮ್ಮ ಇಷ್ಟ ಇದ್ರೆ ಹಾಕೋರಿ, ಇರ್ಲಿಕ್ಕಂದ್ರೆ ಇಷ್ಟೇ ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ. ಬೆಲ್ಲದ ಬದಲಿ ನೀವು ಸಕ್ಕರೆ ಮತ್ತು ಹಾಲು ಸೇರಿಸ್ಕೊಂಡ್ರೆ ಹಾಲುಗ್ಗಿ ಆಗ್ತೈತಿ. ಮಾಡೋ ವಿಧಾನ ಇದೇ ಥರವಾಗಿರ್ತೈತೆ ರೀ. ಮತ್ತು ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ನಿಮಗೆ ಏನಾರೇ ಬೇರೆ ಬೇರೆ ಅಡುಗೆಗಳ ರೆಸಿಪಿಗಳ ವಿಡಿಯೋ ಬೇಕಂತಂದ್ರೆ ನನಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.